ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಾಕಿ ಭಾಗ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮ ಆಂಟಿ ಮನೆ ಮಣ್ಣೆಗೆ ಹೋಗಿ ಅಲ್ಲಿ ಇವತ್ತು ಆಲ್ಟ್ ಆಗಿ ನಾಳೆ ಬೆಳಗ್ಗೆ ನಾವು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಗೌನಹಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ. ಯಾಕೆಂದರೆ ನಾಳೆ ಅಮಾವಾಸ್ಯೆ ಆಗಿರೋದ್ರಿಂದ ಪ್ರತಿ ಅಮಾವಾಸ್ಯೆ ಮೂರು ತಿಂಗಳು ನಾವು ಗೌನಹಳ್ಳಿ ತಾಯಿ ಟೆಂಪಲ್ಗೆ ಹೋಗ್ತೀವಿ. ನಾವೀಗ ಕಾಡಲ್ಲಿ ಹೋಗ್ತಾ ಇದ್ದೀವಿ. ನೈಟು ಕಾಡಲ್ಲಿ ಎಷ್ಟು ಧೈರ್ಯ ಇರ್ಬೇಡ ನಮ್ಗೆ. ನಮ್ಮ ಮುಂದೆ ಒಂದು ಗಾಡಿ ಹೋಗ್ತಾ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಗಾಡಿಗಳೆಲ್ಲ ಹೋಗ್ತಾ ಇದೆ, ಬರ್ತಾ ಇದೆ, ಭಯ ಇಲ್ಲ. ಆದ್ರೂ ನಮಗೆ ಫುಲ್ ಧೈರ್ಯ, ಏನು ಎದುರ್ಕೊಳ್ಳಲ್ಲ, ನಾವು ಹೋಗ್ತಾ ಇರೋದೇನೆ. ಅಯ್ಯೋ ಯಾರು ನಡ್ಕೊಂಡು ಹೋಯ್ತಾರಲ್ಲಪ್ಪ ಅಲ್ಲಿ, ಯಾರೋ ಅಂಕಲ್ ನೈಟಲ್ಲಿ ಯಾರನ್ನ ಒಯ್ದು ಬಟ್ಟೆ ಹಾಕೋ ಬಂದ್ಬಿಟ್ರೆ ಭಯ ಆಗ್ಬಿಡ್ತದಪ್ಪ. ನನಗೇನು ಭಯ ಆಗಲ್ಲ, ನಮ್ಮ ಮನೆಯವ್ರಿಗೆ ಭಯ. ಮತ್ತೆ ಗಾಡಿ ಹೋಗ್ತಾ ನೋಡಿ ಹಂಗೆ ಕಾಣ್ತಾರೆ ಸ್ವಲ್ಪ ಎಲ್ಲ ಫುಲ್ಲು ಒದ್ಕೊಂಡ್ಬಿಟ್ಟು. ಆ ಕಾಡು ಮುಗೀತು, ಈ ಊರು ಬಂತು. ಅವನು ನಿಂತವನಲ್ಲಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪಾಕಿ ಭಾಗ್ಯ ಯೂಟ್ಯೂಬ್ ಚಾನಲ್. ನಾವು ಈಗ ಎದ್ದು ರೆಡಿ ಆಗ್ತಾ ಇದ್ದೀವಿ ಗೌನಹಳ್ಳಿ ಟೆಂಪಲ್ಗೆ ಹೋಗೋಣ ಅಂತ. ಯಾಕೆ ಅಂದರೆ ಇವತ್ತು ಅಮಾವಾಸ್ಯೆ, ನಾವು 3 ಅಮಾವಾಸ್ಯೆ ಗೌನಹಳ್ಳಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದ್ದರಿಂದ ಇದು 3ನೇ ಅಮಾವಾಸ್ಯೆ ಹೊರಡ್ತಾ ಇದ್ದೀವಿ. ನಾನು ಎದ್ದು ರೆಡಿಯಾಗಿ ನಿಂತಿದ್ದೀನಿ, ಇನ್ನು ರೆಡಿ ಆಗಬೇಕು ಎಲ್ಲರೂ. ನಿನ್ನೆ ನೈಟೇ ನಮ್ಮ ಅಣ್ಣನ ಮನೆಗೆ ಬಂದು ಆಲ್ಟ್ ಆಗಿದ್ದು. ಸೊ ಈಗೆಲ್ಲ ಎದ್ದು ರೆಡಿಯಾಗಿ ಹೊರಡ್ತೀವಿ. ಹಾಗೆ ನಿಮಗೂ ತೋರಿಸ್ತೀನಿ ಟೆಂಪಲ್ ಎಲ್ಲ ನೋಡಿ ಖುಷಿಪಡಿ. ಆ ಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ಹೊರಟಿದ್ದೀವಿ ಮಣ್ಣೆಯಿಂದ ಗೊರವನಹಳ್ಳಿಗೆ. ನೋಡಿ ಇದು ನಮ್ಮ ಮಣ್ಣೆ ಮಂಟಪ. ಈಗ ಹೊರಟ್ವಿ 4 ಗಂಟೆಗೆ ರೆಡಿಯಾಗಿ ಮನೆ ಗಂಗಾರಸ ರಾಜಧಾನಿ ಮಣ್ಣೆ. ನೋಡಿ ನಮ್ಮ ಊರು ಎಷ್ಟು ಚೆನ್ನಾಗಿದೆ. ಅಕ್ಕ ಏನ್ ಗೊತ್ತಾ, ರೆಕಾರ್ಡ್ ಮಾಡ್ಬಿಡು, ಆಮೇಲೆ ವಾಯ್ಸ್ ಓವರ್ ಕೊಡು, ಚೆನ್ನಾಗಿ ಕೊಡು. ಇಲ್ಲ ಹಿಂಗೆ ಮಾತಾಡ್ಕೊಂಡು ಕೊಟ್ಬಿಡ್ತೀನಿ ನಾನು. ಈಗ ನಾನು ಮಾತಾಡಿ ಹೊಯ್ಸಳೇಶ್ವರ ಬ್ರಾಂಚ್ ಇರಬೇಕು. ಹಲೋ ಏನು ಬ್ರಾಂಚ್ ವೆರಿಫೈ ಮಾಡಿಸಬೇಕು. ಹೌದಾ? ಅಲ್ಲ ಒಂದ್ಸತಿ ಹಿಂಗೆ ಅರ್ಜಿ ಕೊಟ್ಟು ಲಾಕ್ ತೆಗ್ಸಿದ್ದೆ. ಇದು ಎರಡನೇ ಸತಿ ಆಗಿರೋದು. ಅದೇ ಆಸ್ ಎ ಪಾರ್ಟ್ ಆಫ್ ರೂಟೀನ್ ಮಾನಿಟರಿಂಗ್ ವಿ ಹ್ಯಾವ್ ಟೆಂಪರರಿಲಿ ರೆಸ್ಟ್ರಿಕ್ಟೆಡ್ ಡೆಬಿಟ್ ಟ್ರಾನ್ಸಾಕ್ಷನ್ ಆನ್ ಯುವರ್ ಅಕೌಂಟ್ ಡ್ಯೂ ಟು ದ ಆಕ್ಟಿವಿಟಿ ದಟ್ ಡಸ್ ನಾಟ್ ಅಲೈನ್ ವಿತ್ ಯುವರ್ ಡಿಕ್ಲೇರ್ಡ್ ಪ್ರೊಫೈಲ್. ಯಾವ್ದಾದ್ರು ಏನೇನೋ ಟ್ರಾನ್ಸಾಕ್ಷನ್ ಮಾಡಿದಿರಾ? ಅದೇ ಈಗ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇರಲ್ಲ, ಯಾರ್ಯಾರು ಆಗ್ತಾರಲ್ಲ. ಬಂದು ಈಗ ಗೌರವನಹಳ್ಳಿಗೆ ಬಂದು ತಾಯಿ ನಮ್ಮವ್ವ ಕಾಪಾಡಮ್ಮ. ಅಜ್ಜಿ ಸೈಡ್ ಪ್ಲೀಸ್. ಕೆಂಪು ತಲೆ ಅಜ್ಜಿ ಅಲ್ಲ, ಕೇಸರಿ ತಲೆ ಅಜ್ಜಿ. ತಗೊಳ್ಳಿ ನೋಡಿ ಫ್ರೆಂಡ್ಸ್, ನನ್ನ ಕೈಲಿ ಕೊಡಿಸ್ತಾರೆ ಇದು ಕಾಸೆಲ್ಲ. ನಾವು ಕೊಡಲ್ಲ. ಯಾರ ಮಾಲಿ ಹಾಕೋಸ್ಕೊಂಬತ್ತವ್ರ. ಈಗ ಎಂಟ್ರಿ ಗಾಡಿ ತೊಳೆದು ಲಕ್ಷ್ಮೀ ಚಿತ್ರಾಪುರ ಪೂಜೆ ಮಾಡ್ತಾರೆ. ಪಾರ್ಕಿಂಗ್ ಹೊಡೆದೆ 20 ಇಸ್ಕೊಂಡ್ರ? 20 ವಾಪಸ್ ಇಸ್ಕೊಂಡ್ರ? ಕೊಟ್ಟಿದ್ದೆ 20 ರೂಪಾಯಿ. ನಾವೇ ಅವ್ರಿಗೆ 10 ರೂಪಾಯಿ ಕೊಡ್ಬೇಕು. ಇವ್ರ ಏನಂತಾರ ಗೊತ್ತಾ, 20 ರೂಪಾಯಿ ವಾಪಸ್ ಇಸ್ಕೊಂಡ್ 30 ರೂಪಾಯಿನೇ ಟಿಕೆಟ್ ಕಣಕ. ಹೌದಾ? ಮತ್ತಿನ್ನೇನು ತುಂಬಾ ಬದಲಾಗಿದೆ. ಅದಕ್ಕೆ ಇಸ್ಕೊಂಡಿದ್ದೀವಿ ಒಂದು 10 ರೂಪಾಯಿ. ಅಕ್ಕನ್ ಮೈಂಡ್ 10 ರೂಪಾಯಿ ಅನ್ಕೊಂಬಿಟ್ಟವ್ರೆ. ಬಂದು ನೋಡು ಈ ಕಡೆ ವಿಡಿಯೋ ಹೋಯ್ತಲ್ಲಿ, ವಿಡಿಯೋ ತಲೆಗೆ ಹೋಯ್ತು. ಎಲ್ಲಿಗೆ ಹೋಯ್ತು? ತಲೆಗೆ. ಓ ಮಾಲೆ ಹಾಕಿಸ್ಕೊಂಡೆಲ್ಲ ಬತ್ತವ್ರೆ. ಓಂ ಶಕ್ತಿ ತಾಯಂದಿರ ಕಾಪಾಡ್ರಮ್ಮ. ಚೈನ್ 1 ವರ್ಷ ಹೋಗ್ತದೆ.
ಬಂದು ಕರಿತವ್ರೆ ಪೂಜೆ ಸಾಮಾನ್ ತಗೊಳ್ರಿ ಅಂತ. ಅಲ್ಲಿ ರೂಪನ್ ಫೋನ್ ಪಾಪ ಜಾಗನೇ ಇಲ್ಲ ಅಲ್ಲಿ. ಸಾಂಗ್ ಬರ್ಲಿ ಇಲ್ಲೇ ತಗೊಂತೀರಾ? ಏನಾದ್ರು ತಗೊಂತೀರಾ? ತಗೊಳ್ಳೋದಿಲ್ಲ. ಕುಡಿಸ್ತಿದ್ರ ಇವ್ರು ಕುಡಿಸ್ತಿದ್ರ ಏನಂತೆ ಆಮೇಲೆ ಬರುವಾಗ ತಗೊಳಮ್ ನಿಂಗೂ ದಿಶಿಗೆ ಆಟ ಆಮೇಲೆ ಹೊಡಿತೀನಿ ಬರುವಾಗ ಹೋಗ್ತಾ ಇದೀವಿ ಈಗ ದೇವಸ್ಥಾನಕ್ಕೆ. ನಿನ್ನೆ ಜಯ ಕರೆಕ್ಟ್ ಆಗಿ ಹೇಳೋನೆ ಏನಂತ ಕಣ್ಗಳೇ ಹೋಗ್ಬಿಡ್ತಾವ ನಿಮ್ ವಿಡಿಯೋ ನೋಡ್ಬಿಟ್ಟು ನಾವೀಗ ಓದ್ತಾ ಇದೀವಿ ನಾವೀಗ ತುಮಕೂರ್ಗೆ ಹೋಗ್ತಾ ಇದೀವಿ. ಅದೇ ಕಣ ನಾವು ಓದ್ತಾ ಇದೀವಿ ಅಂತಾನೆ ಟ್ರೆಂಡಿಂಗ್ ಹೋಗ್ತಾ ಇದೀವಿ ಓಡಲ್ಲ. ನಾರ್ಮಲ್ ಆಗಿ ಮಾತಾಡ್ಬಾರ್ದು, ಜಾತ್ರೆಯಾಗಿ ಮಾತಾಡ್ಬೇಕು. ಜಾತ್ರೆ ಇವಾಗ ಕಾಡ್ಗೆ ಎಂಟ್ರಿ ಅದು ಯಾರು ಕಾಡಲ್ಲಿ ಬೋರ್ಡ್ ಹಾಕ್ಬಿಟ್ಟವ್ರಲ್ಲ ಯಾರ್ದದು ಯಾರ್ದೋ ಕಿತ್ತಿಗೆ ಯಾರ್ದು ಇರ್ಬೇಕಂತ ದೇವಿಲ್ಲ ಯಾರ ಕಾಡಲ್ಲ ಮನೆ ಕಟ್ಕೊಂಡ್ರ ಅಲ್ಲಿ. ಏ ಅದ್ ಮನೆ ಕಾಣ್ತಾ ಇಲ್ಲ ಇಲ್ಲಿ ವಿಡಿಯೋದಲ್ಲಿ. ಸಮಾಧಿ ಅಯ್ಯೋ ಪಾಪ ಛೇ. ಓದೋರೆಲ್ಲ ಒಳ್ಳೆಯವರು ನಮ್ಮ ಹಿರಿಯರು. ಎಲ್ಲಿ ಅಣ್ಣ ಸಾಂಗ್ ಇರ್ತಿಲ್ವಲ್ಲ ಇಲ್ಲಿ. ಸಾಂಗ್ ಆಫ್ ಮಾಡ್ಲಾ? ಸಾಂಗ್ ಇದು ಈ ಸಾಂಗ್ ಆಫ್ ಮಾಡ್ಲಾ? ಹೋಗ್ತಾ ಇದೀವಿ ತುಮಕೂರ್ಗೆ ನಾವು. ನಮ್ಮ ಅವ್ರ ಹಸ್ಬೆಂಡ್ ಆಫ್ ಮಾಡ್ತಾರೆ. ನೀನ್ ಏನ್ ಹಾಕ್ಬೇಕೆ ನನ್ಗೆ? ಯಾರು ಅದ್ಕೆ ನಮ್ಮ ಅದ್ಕೆ ಅವರು. ನಾನೇನ್ ಅದ್ಕೆ ಹಾಕ್ಬೇಕು? ಅವ್ರು ಹಾಕ್ಬೇಕು. ಅದ್ಕೆನೋ ತಂಗಿನೋ ನಾದ್ನಿನೋ ಯಾರೋ ಗೊತ್ತಿಲ್ಲ. ನನ್ಗೆ ನೀವು ಜುಡಿಯೋಗೆ ಏನೋ ಶಾಪಿಂಗ್ ಮಾಡ್ಬೇಕಂತೆ ಅವಳು. ಏನೇನ್ ಶಾಪಿಂಗ್ ಮಾಡ್ತಾಳೆ? ಮೊನ್ನೆ ಹೇಳಿಲ್ವಾ ನೀವು? ಕೇಳ್ದೆ ನಾನು ಮಾಡ್ತೀನಿ, ನಂಗೆ ಗೊತ್ತು. ನಾನೇನು ತಗೊಳಲ್ಲ. ಸುಮ್ನೆ ನಮ್ಮ ಕರ್ಕೊಂಡು ಹೋಗ್ತಾವ ಸ್ಟುಡಿಯೋಗೆ. ಯಾರು ತಗೋತಾರ ಹೇಳಿದ್ರು ನಾನು ತಗೊಂತೀನಿ. ತಗೊಂಡ್ಬೇಕು ಅಂತ ಅಂದಿದ್ದು ಕಾಸು ಕೊಟ್ಟಿಲ್ವಲ್ಲ ಅಲ್ಲಿ. ಪೈಸಾ ಯಾರು ತಂದಿಲ್ಲ. ಶಾಪಿಂಗ್ ಮಾತ್ರ ದೊಡ್ಡದಾಗ ಹೋಯ್ತವ್ರೆ. ಪೈಸಾ ಇಲ್ದಿರ ಫೋನ್ ಮಾಡ್ರಿ ನನಗೂ ಫಸ್ಟ್ ಫೋನ್ ಮಾಡಿ. ಡೀಸೆಲ್ ಕಟ್ಟವ್ರೆ. ಇನ್ನು ನೆನೆ ಹಾಕ್ಸಿದೀನಿ, ಇವಾಗ ಇನ್ನು ಹಾಕ್ಸು ಅಂತ ಹೇಳವ್ರೆ. ಓ ಯಾವ್ದೋ ಫಾರ್ಮ್ ಹೌಸ್ ಬಂತು. ಈಗ ಹೇಳ್ಬಿಟ್ಟಿದೀನಿ ಲೆಕ್ಕ ಕೇಳ್ಬೇಡ ಅಂತ. ಫಾರ್ಮ್ ಹೌಸ್ ಏನದು? ಹಂಗಂತದೇ ರೂಪಾಯಿ ಅಲ್ಲೋದ್ಮೇಲೆ ಎತ್ತಂತ ದುಡ್ಡಿಲ್ಲ ನೋಡ್ರಿ ಅಣ್ಣ. ಆರತ್ತೆ ಗಾಡಿಗೆ ಹಾಕೊಂಡ್ಬಿಡೋಣ ಅದ. ಚೆನ್ನಾಗಿತ್ತು ಆರ. ಹೆಂಗೋ ಅಲ್ಲಿ ಬಿಸ್ಲಲ್ಲಿ ಹಾಕಿದ್ರು. ಜಯ ಅನ್ಕೊಬೇಕು. ಅಪ್ಪ ದುಡ್ಡಿಗೆ ಆರ ತಗೊಂಡು ನನ್ ಕಾರ್ಗೆ ಹಾಕವ್ರಲ್ಲ. ಜೈಗೆ ನೋಡು ನಾನು ಆರ ಹಾಕೋಸ್ಕೊಂಡ್ ಬಂದಿದೀನಿ ಅಂತ ಹೇಳ್ತೀನಿ ನಾನು. ಬಿಲ್ಡಪ್ ನೋಡು ಜಯ, ಪೂಜೆ ಮಾಡಿಸ್ಕೊಂಡ್ ಬಂದಿದೀನಿ. ದೊಡ್ಡ ಹಾರ ಹಾಕ್ಸಿ ಎಂಜಾಯ್ ಮಾಡು ಅನ್ಕೊಂಡು. ನಾನು ಹೇಳ್ತೀನಿ ಅವಾಗ ಚಿನಿ ಅಲ್ಲಿ ಫ್ರೀ ಆಗಿ ಕೊಡ್ತಿದ್ರು ಕೊಂಡು ದೇವಸ್ಥಾನದಲ್ಲಿ. ಇವಾಗ ಹಸು ಬರ್ತಾ ಇದೆ. ಹಸು ನೋಡಿ ಫ್ರೆಂಡ್ಸ್, ಹಸು ಹಿಂಗಿದೆ. ವಾವ್ ಸೂಪರ್ ನೈಸ್. ಹಸುಗಿಂತ ಹುಡುಗ ನೋಡಿ ಹ್ಯಾಂಡ್ಸಮ್ ಗೈ. ಹ್ಯಾಂಡ್ಸಮ್ ಗೈ. ಯಾರು ಪಿಂಕ್ ಕಲರ್ ಸ್ಯಾರಿನೇ ತಕ್ಬಿಟ್ಟಿದ್ದಾರೆ. ಎಲ್ಲಿ ಒಣಗಾಕಿದಾರ? ಆ ಕಡೆ ಹೋಯ್ತು ನೋಡಿ. ಇಲ್ಲೆಲ್ಲ ಹಳೆ ಮನೆ. ಹೋಮ್ ಟೂರ್ ಮಾಡ್ತೀನಿ. ಇದೆಲ್ಲ ಹೋಮ್ ಟೂರ್ ಮಾಡ್ತೀನಿ ಬಂದು. ನೋಡಿ ಇವಣ್ಣ ಚಿಗುರಿ ತಿನ್ಸಕ್ಕೆ ನಮ್ ಗಾಡಿ ಸ್ಟಾಪ್ ಮಾಡ್ತಾರಪ್ಪ ನೋಡಿ. ಯಾವ ಅಣ್ಣ ನೋಡಿ ಇದು ಚಿಗುರಿ ತಿನ್ಸ್ಕೊಂಡು ತಿನ್ಸಕ್ಕೆ ಸ್ಟಾಪ್ ಮಾಡ್ತಾರ ಗಾಡಿನ. ಇವ್ರು ಚಿಗುರಿ ತಿನ್ಬೇಕಾದ್ರೆ ನಾವ್ ಸ್ಟಾಪ್ ಆಗ್ಬೇಕು. ಬಾವಿ ಮನೆ ಅಂತೆ ನೋಡಿ. ಯಾವ ಮನೆ? ಬಾವಿ ಮನೆ. ನಮ್ದು ಬಾವಿ ಮನೆ. ಅವಾಗ ಯಾರೇನೋ ರೂಪಾರ್ ಮನೆ ಯಾವ್ದಂದ್ರೆ ಬಾವಿ ಮನೆ. ಕೆಂಪಕಜ್ಜಿ ಮನೆ ಅಂತ ಮನೆ ಮುಂದೆನೆ ಇತ್ತು ಬಾವಿ. ನಿಮ್ಮ ಅಜ್ಜಿ ಹೆಸರು ಅದು ಕೆಂಪಮ್ಮ. ನಮ್ಮ ಅಜ್ಜಿ ಹೆಸರು ಲಕ್ಕಮ್ಮ. ಬಡ್ಡಿ ಲಕ್ಕಮ್ಮ. ಬಡ್ಡಿಗೆ ದುಡ್ಡು ಬಿಡ್ತಿದ್ರೇನೋ ಅದಕ್ಕೆ ಬಡ್ಡಿ ಜಾಸ್ತಿ ಬಿಡೋರು ನಮ್ಮ ಅಜ್ಜಿ. ಇನ್ ಸ್ವಲ್ಪ ದಿನ ಆದ್ಮೇಲೆ ನಿಮ್ ಅತ್ತೆಗೂ ಬೀಳ್ತದೆ.
ಪಿಳ್ಳೆಗಳೆಲ್ಲ ಮಳಿಕೊಂಡ್ಬಿಟ್ಟವೆ. ಪವನ ಏನ್ ಮಾಡ್ತಾವನೆ? ಒಬ್ರು ತಿಂತವ್ರೆ, ಒಬ್ರು ವಿಂಡೋ ಸೀನರಿ ನೋಡ್ತಾವ್ರೆ. ವಿಂಡೋ ಪಕ್ಕ ನಿಂತ್ಕೊಂಡು ಹೀರೋಯಿನ್ ಫೀಲ್ ಕೊಡ್ತಾವ್ರೆ ವಿಂಡೋ ಪಕ್ಕ ಕೂತ್ಕೊಂಡು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಮನಸ್ಸು ಮೀಸಲು, ಈ ಕನಸು ಮೀಸಲು. ಐಲ 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 ಐಲ. ವಾವ್, ಸುಯ್ಯಿ ಸುಯ್ಯಿ ಅಂತ ಹೋಯ್ತಾ ಇದೀವಿ ಈಗ ನಾವು. ಒಬ್ಬೊಬ್ರು ಒಂದೊಂದು ಭಂಗಿನಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾವ್ರೆ. ಏ ಡಿಂಪಿ ಬಿಡಿ ನನ್ ಕೂದ್ಲ. ಸ್ಟಾಪ್ ಮಾಡಿ ಮಾಡಿ ನಿಮ್ಗೆ ಸುಮ್ಮನೆ ಖಾಲಿ ಮಾಡ್ರಿ. ಯಾವ್ದನ ಸಾಂಗನ ಹಾಕಣ. ಬ್ರದರ್ ಇವತ್ತು ನಿಮ್ಗೆ ರಜೆ ಅಲ್ವಾ, ಅದಕ್ಕೆ ಕೂಲ್ ಆಗಿದ್ದೀರಾ ನೀವು. ಇಲ್ಲ ಅಂದ್ರೆ ನಿದ್ದೆ ಮಾಡ್ಬೇಕು, ಇಲ್ಲ ಎಲ್ಲಿ ಬರ್ತಿರ್ಲಿಲ್ಲ ಬಿಡಿ ನೀವು. ತುಮಕೂರ್ಗೆ ಎಲ್ಲಿ ಬರ್ತಾ ಇದ್ರಿ? ಥರಟಿ ಊರಲ್ಲಿ ಹೋಗ್ತಾ ಇದೀವಿ ನಾವು. ಹಾ, ಈ ವೀಕ್ ನೈಟ್ ಶಿಫ್ಟ್ ಅಲ್ಲಿ ಜನರಲ್. ಖುಲ್ಲಂ ಖುಲ್ಲಂ ಮುದ್ದಾಡು ಒಮ್ಮೆ ನನ್ನ. ಅಂದ್ರೆ ಕಲೆಕ್ಷನ್ ಇರುತ್ತಲ್ಲ. ರೆಡಿ. ನೀವೇ ಜಾಸ್ತಿ ಹೋಗಿದ್ದೀರಲ್ಲ ಜುಡಿಯೋಗೆ, ಹಾ, ಕಲೆಕ್ಷನ್ ಇರುತ್ತಾ ಇಲ್ಲಿ? ಒಂದೊಂದ್ಸರಿ ಇರುತ್ತೆ, ಒಂದೊಂದ್ಸರಿ ಇರಲ್ಲ. ನಂಗೆ ಅದಕ್ಕೆ ಬೇಜಾರು ಹೋಗಕ್ಕೆ. ಇರ್ಲಿ, ಹೋಗು ನೋಡ್ಕೊಂಡ್ ಬರೋಣ ನಡೆಯುತ್ತೆ. ಒಂದೆರಡು ಜೊತೆ ಆದ್ರೂ ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಎಲ್ಲ ನೀಟಾಗಿ ದರ್ಶನ ಆಯಿತು. ಬೆಳಗಿನ ಜಾವನೇ ಹೋದರೆ ದರ್ಶನ ಬೇಗ ಆಗುತ್ತೆ, ಏನಂತ ರಶ್ ಇರಲ್ಲ, ಕ್ಯೂ ಇರಲ್ಲ. ಮಧ್ಯಾಹ್ನ ಮೇಲೆ ರಶ್ ಆಗಿಬಿಡುತ್ತೆ. ಮಕ್ಕಳು ಬೇರೆ ಇದ್ದು ಅಂತ ಬೆಳಗ್ಗೆನೇ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಈಗ ತುಮಕೂರಲ್ಲಿರೋ ಝೂಡಿಯೋಗೆ ಬಂದಿದ್ದೀವಿ. ಶಾಪಿಂಗ್ ಮಾಡೋಣ ಮಕ್ಳಿಗೆ ಏನಾದರೂ ಅಂತ. ಹಾಗಾಗಿ ನೋಡ್ತಾ ಇದ್ದೀವಿ. ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಇಲ್ಲಿ ಝೂಡಿಯೋದಲ್ಲಿ. ಅವನು ನಮ್ಮ ಅಳಿಯನಿಗೆ ಬಟ್ಟೆಗಳು ತೊಗೊಂಡ್ರು ಅವರ ಅಮ್ಮ. ಈಗ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೋಗ್ತಾ ಅಂದವೇ ಏನಾದರೂ ತಿನ್ಕೊಂಡು ಹೋಟೆಲಲ್ಲಿ ಮಕ್ಳಿಗೆ ತಿನ್ನಿಸ್ಕೊಂಡು ಮನೆಗೆ ಹೋಗ್ತೀವಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ ಎಲ್ಲರಿಗೂ. ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಎಲ್ಲರೂ.